ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೌನೇಶ. ನನ್ನ ಹೆಸರು ನಾಗರಾಜ. ನಾವು 7ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಮ್ಮ ಶಾಲೆಯ ಹೆಸರು GHS RMSA ಬುಂಕಲದಡ್ಡಿ. ನಮ್ಮ ಪ್ರಾಜೆಕ್ಟ್ ಹೆಸರು ಸೋಲಾರ್ ಪವರ್ಡ್ ರೈಲ್ವೆ ಎಲೆಕ್ಟ್ರಿಕ್ ಪೋಲ್ಸ್ ವಿತ್ ಟ್ರ್ಯಾಕ್. ರೈಲ್ವೆ ವ್ಯವಸ್ಥೆಗಳು ಪ್ರತಿದಿನ ರೈಲುಗಳನ್ನು ಓಡಿಸಲು, ಸಿಗ್ನಲ್ ವ್ಯವಸ್ಥೆಗಳನ್ನು ಕಾರ್ಯನಿರ್ವಹಿಸಲು ಮತ್ತು ನಿಲ್ದಾಣಗಳನ್ನು ನಿರ್ವಹಿಸಲು ಬಹಳಷ್ಟು ವಿದ್ಯುತ್ ಶಕ್ತಿಯನ್ನು ಬಳಸುತ್ತದೆ. ಈ ವಿದ್ಯುತ್ತಿನ ಹೆಚ್ಚಿನ ಭಾಗ ಕಲ್ಲಿದ್ದಲು ಮತ್ತು ಡೀಸೆಲ್ ಮುಂತಾದ ಪಳೆಯುಳಿಕ ಇಂಧನಗಳಿಂದ ಉತ್ಪಾದನೆಯಾಗುತ್ತವೆ. ಇದರಿಂದ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿ ಪರಿಸರ ಮಾಲಿನ್ಯ ಉಂಟಾಗುತ್ತದೆ. ನಮ್ಮ ಶಾಲೆಯಲ್ಲಿ ಶೆಲ್ ಅಂಡ್ ಎಕ್ಸ್ಪ್ಲೋರರ್ ವರ್ಕ್ಶಾಪ್ ನಲ್ಲಿ ಭಾಗವಹಿಸಿದ್ದೇವೆ. ಆಗ ನಾವು ಚಾಲಿತ ರೈಲಿನಿಂದ ಪರಿಸರದ ಮೇಲೆ ಯಾವ ರೀತಿ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ನಾವೆಲ್ಲರೂ ಗುಂಪಿನಲ್ಲಿ ಚರ್ಚಿಸಿ ಸೌರಶಕ್ತಿಯನ್ನು ಉಪಯೋಗಿಸಿಕೊಂಡು ಕಂಬ ಮತ್ತು ಹಳಿಗಳ ಬದಿಗಳಲ್ಲಿ ಸೋಲಾರ್ ಪ್ಯಾನೆಲ್ ಅಳವಡಿಸಿ ರೈಲನ್ನು ಚಲಾಯಿಸಿ ಕಂಡುಹಿಡಿದೆವು. ನಾವು ಮೊದಲು ಸೋಲಾರ್ ರೈಲು ಹೇಗೆ ಕಾರ್ಯನಿರ್ವಹಿಸುವುದೆಂದು ತಿಳಿಯೋಣ. ಈ ಸಮಸ್ಯೆಗೆ ಪರಿಹಾರವಾಗಿ ರೈಲು ವಿದ್ಯುತ್ ಕಂಬಗಳ ಮೇಲ್ಭಾಗದಲ್ಲಿ ಹಾಗೂ ರೈಲುಗಳ ಹಳಿಗಳ ಬದಿಯಲ್ಲಿ ಸೌರ ಫಲಕಗಳನ್ನು ಅಳವಡಿಸುವುದನ್ನು ಪ್ರಸ್ತಾಪಿಸಲಾಗಿದೆ. ಇದರಿಂದ ಹೆಚ್ಚುವರಿ ಜಾಗದ ಅಗತ್ಯವಿಲ್ಲದೆ ನವೀಕರಿಸಬಹುದಾದ ಶಕ್ತಿಯನ್ನು ಉತ್ಪಾದಿಸಬಹುದು. ಸೌರ ಫಲಕಗಳನ್ನು ಸೂರ್ಯನ ಬೆಳಕನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಿ ಅದನ್ನು ಬ್ಯಾಟರಿ ವ್ಯವಸ್ಥೆಗೆ ಸಂಗ್ರಹಿಸಬಹುದು ಅಥವಾ ನೇರವಾಗಿ ರೈಲುಗಳ ಮೂಲಕ ಲೈನ್ಗಳಿಗೆ ಪೂರೈಕೆ ಮಾಡಬಹುದು. ಈ ವ್ಯವಸ್ಥೆಯಿಂದ ಇಂಧನದ ಮೇಲೆ ಇರುವ ಅವಲಂಬನೆ ಕಡಿಮೆಯಾಗುತ್ತದೆ, ವಿದ್ಯುತ್ ವೆಚ್ಚ ಇಳಿಯುತ್ತದೆ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆ ಕಡಿಮೆಯಾಗುತ್ತದೆ. ಈಗಾಗಲೇ ಇರುವ ರೈಲು ಮೂಲ ಸೌಕರ್ಯವನ್ನು ಜಾಗದ ಪರಿಣಾಮಕಾರಿ ಬಳಕೆ, ವೆಚ್ಚದ ಉಳಿತಾಯ ಮತ್ತು ಸುದೀರ್ಘ ರೈಲು ಮೂಲಕ ಶಕ್ತಿಯನ್ನು ಉತ್ಪಾದನೆ ಮಾಡಬಹುದು. ಈ ನವೀನ ವಿಧಾನವು ಹಸಿರು ಮತ್ತು ಶಕ್ತಿಯುತ ರೈಲು ವ್ಯವಸ್ಥೆಯನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ಧನ್ಯವಾದಗಳು. ಶೆಲ್ ಅಂಡ್ ಎಕ್ಸ್ಪ್ಲೋರರ್ಸ್ ಕ್ರಿಯೇಟ್ ಐಡಿಯಾಸ್ ಫಾರ್ ಎ ಬೆಟರ್ ವರ್ಲ್ಡ್.